ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂತ ಬಸವನಗೌಡ ಶ್ರೀ ದದ್ದಲ್, ಅನ್ನವನ್ನು ನೀಡಿರುವಂತ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರವರ ನೇತೃತ್ವದಲ್ಲಿ ಏನು ನಾವು ಜನರ ಮುಂದೆ ಭರವಸೆಗಳನ್ನು ಕೊಟ್ಟಿದ್ದೀವಿ, ಅದನ್ನು ಚಾಚು ತಪ್ಪದೆ ಇವತ್ತು ಈಡೇರಿಸುವಂತ ಧೀಮಂತ ನಾಯಕರುಗಳು ನಮ್ಮ ನಾಯಕರುಗಳ ಮಧ್ಯದಲ್ಲಿ ನಾವಿದ್ದೀವಿ. ರಾಯಚೂರು ಗ್ರಾಮಾಂತರ ಒಂದೇ ಕ್ಷೇತ್ರದಲ್ಲಿ 936 ಕೋಟಿ ರೂಪಾಯಿಗಳನ್ನ ಶಂಕುಸ್ಥಾಪನೆ ಅಡಿಗಲ್ಲನ್ನ ನನ್ನ ನಾಯಕರುಗಳು ಇವತ್ತು ಮಾಡಿಕೊಟ್ಟಿದ್ದಾರೆ. ಕೆಲವರಿಗೆ ಸಾಂಕೇತಿಕವಾಗಿ ಕೆಲವು ಸವಲತ್ತುಗಳನ್ನು ವಿತರಣೆ ಮಾಡಿದ್ದೇವೆ. ನಾನು ಹೋಗಿದ್ದೆ, ಸುಮಾರು 100 ಕಾರುಗಳನ್ನ, ಟ್ರ್ಯಾಕ್ಟರ್ಗಳಲ್ಲದೇನೆ, ದ್ವಿಚಕ್ರ ವಾಹನಗಳಲ್ಲದೇನೆ ಇವತ್ತು ಅನೇಕ ಸವಲತ್ತುಗಳನ್ನ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದೇವೆ. ಇವತ್ತೇನು ನನಗೆ ಬುಡಕಟ್ಟು ಉತ್ಸವವನ್ನ, ಇವತ್ತೇನು ನನಗೆ ಟ್ರೈಬಲ್ ಇಲಾಖೆಯಿಂದ, ಇವತ್ತು ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ, ಹಲವಾರು ನಿಗಮಗಳಿಂದ ಇವತ್ತು ಸುಮಾರು 130 ಗಾಡಿಗಳನ್ನ, 101 ಗಾಡಿಗಳು ಮತ್ತು ದ್ವಿಚಕ್ರ ವಾಹನ ಎಲ್ಲವನ್ನ ಸೇರಿದರೆ ಸುಮಾರು 125ರಿಂದ 30 ಗಾಡಿಗಳನ್ನ ಇವತ್ತು ಇಂಡಿವಿಜುವಲ್ ಬೆನಿಫಿಷರಿಗಳಿಗೆ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಬುಡಕಟ್ಟು ಸಾಂಸ್ಕೃತಿಕ ಉತ್ಸವ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಇದರ ನಾಮಫಲಕದ ಅನಾವರಣ, ಏನು ಇವತ್ತು ಆದಿಕವಿ ಮಹರ್ಷಿ ವಿಶ್ವವಿದ್ಯಾಲಯವನ್ನ ಏನು ಹಿಂದೆ ವಾಲ್ಮೀಕಿ ಜಯಂತಿಯಲ್ಲಿ ನಾವು ಎಲ್ಲರೂ ಕೇಳಿದಾಗ ಒಂದೇ ಮಾತಿಗೆ ಅದನ್ನು ಘೋಷಣೆ ಮಾಡಿ ಇವತ್ತು ಬೋರ್ಡ್ ಅನ್ನು ಅನಾವರಣ ಮಾಡುವಂತ ಕೆಲಸವನ್ನ ಮಾಡಿದಾರ. #371J ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡು ಸಂವಿಧಾನದಲ್ಲಿ ಕ್ಲಾಸ್ ಜೆ ಸೇರಿಸಬೇಕಾದ್ರೆ ಇದಕ್ಕೆ ಕಾರಣ ಮಾನ್ಯ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಇತರ ಎಲ್ಲ ಈ ಭಾಗದ ಮುಖಂಡರುಗಳು. ಇವತ್ತು ಇಲ್ಲಿ ಡಾಕ್ಟರ್ಗಳು ಆಗಿದ್ರೆ, ಇಂಜಿನಿಯರ್ಗಳಾಗಿದ್ರೆ, ಟೀಚರ್ಗಳಾಗಿದ್ರೆ, ಪ್ರೊಫೆಸರ್ಗಳಾಗಿದ್ರೆ, ತಹಸೀಲ್ದಾರ್ಗಳಾಗಿದ್ರೆ, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರೆ, ಇದಕ್ಕೆ ಕಾರಣ 371J. ಕಲ್ಯಾಣ ಕರ್ನಾಟಕ ಜನರಿಗೆ ನಾನು ಅಭಿನಂದಿಸ್ತೇನೆ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ 7ಕ್ಕೆ 7 ಸೀಟು ಕಾಂಗ್ರೆಸ್ ಪಾರ್ಟಿಗೆ ಗೆಲ್ಲಿಸ್ಕೊಟ್ಟಿರಿ. ಅದಕ್ಕೆ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು. ವಿಧಾನಸಭಾ ಕ್ಷೇತ್ರಕ್ಕೆ 1 ತಾಲೂಕನ್ನು ಘೋಷಣೆ ಮಾಡಬೇಕು ನನ್ನ ಮುಖ್ಯಮಂತ್ರಿಗಳಂತ ನಾನು ಕೇಳ್ತಾ ಇದ್ದೀನಿ. ಅವರ ಜೊತೆಗೆ ನನ್ನ ಸಂಕಲ್ಪ ಸಂಪೂರ್ಣವಾಗಿ ನೀರಾವರಿ ಪ್ರದೇಶವನ್ನ ಈ ಭಾಗಕ್ಕೆ ರೈತರಿಗೆ ಮಾಡ್ಬೇಕಂತೇಳಿ ನನ್ನ ಸಂಕಲ್ಪ ಇದೆ. ದನಿರದಿರೋ ದಮನಿತರಿಗೆ ದನಿಯಾಗಲು ಬಂದವ, ಜಡ ಬದುಕಿನ ಬಡ ಜನಗಳ ಪಡಿಪಾಟಲು ನೀಗುವ ಇವನೇ ದದ್ದಲ್ಲೂರು.
ಪರಿಶಿಷ್ಟ ವರ್ಗಗಳ ಅಧ್ಯಕ್ಷರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಸಾರಿ ಗೆಲ್ಸಿ ಅವ್ರಿಗೆ, ಮುಂದೆ ಅವರಿಗೆ ಭವಿಷ್ಯ ಇದೆ. 28ರಲ್ಲಿ ಗೆಲ್ಸಿ. ಈ ನನ್ನ ಸರ್ಕಾರಕ್ಕೆ ಮತ್ತು ನೀವು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ, ನಿಮ್ಮ ಗೌರವಕ್ಕೆ ಮತ್ತು ನನ್ನ ನಾಯಕರ ಗೌರವಕ್ಕೆ ಯಾವತ್ತೂ ಕೂಡ ಧಕ್ಕೆ ಮಾಡದ ರೀತಿಯಲ್ಲಿ ನಾನು ಕೆಲಸವನ್ನ ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಕಲ್ಯಾಣ ಕರ್ನಾಟಕದ ಜನ ಕಾಂಗ್ರೆಸ್ ಅನ್ನ ಕೈ ಬಿಟ್ಟಿಲ್ಲ, ಆಶೀರ್ವಾದ ಮಾಡಿದ್ದೀರಿ. ಅದಕ್ಕೆ ನಿಮಗೆ ಶರಣು ಶರಣೋ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.